ಕುರ್ಚಿ ಕಿತ್ತಾಟ ಹೈಕಮಾಂಡ್ ಮಾತ್ರ ಸೈಲೆಂಟ್. 50-50 ಅಧಿಕಾರ ಹಂಚಿಕೆ ಸೂತ್ರ ಮಾಡಿದ್ದಾದ್ರೂ ಯಾರು? ಹಾಗಾದ್ರೆ ನಾಯಕತ್ವ ವಿಚಾರದಲ್ಲಿ ಗೊಂದಲಗಳಿದ್ರೂ ಕೂಡ ಸೈಲೆಂಟ್ ಆಗಿದ್ಯಾ ಹೈಕಮಾಂಡ್? ಹಾಗಾದ್ರೆ ದೆಹಲಿ ಅಂಗಳದಲ್ಲಿ ಅಂದು ಅಸಲಿಗೆ ನಡೆದಿದ್ದಾದ್ರೂ ಏನು? ನಾಯಕತ್ವ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳಿದೆ, ಆದ್ರೂ ಕೂಡ ಸೈಲೆಂಟ್ ಆಗಿದ್ಯಾ? ದೆಹಲಿ ಅಂಗಳದಲ್ಲಿ ಅವತ್ತು ಅಸಲಿಗೆ ನಡೆದಿದ್ದಾದ್ರೂ ಏನು? ಹಾಗಾದ್ರೆ 1-to-1 ಮೀಟಿಂಗ್ ನಲ್ಲಿ ನಡೆದಂತಹ ಅಸಲಿ ಕಹಾನಿ ಆದ್ರೂ ಏನು? ಅಶ್ವವೇಗ ನ್ಯೂಸ್ ನಲ್ಲಿ ಪವರ್ ಶೇರಿಂಗ್ ಎಕ್ಸ್ಕ್ಲೂಸಿವ್ ಮಾಹಿತಿ. 50-50 ಅಧಿಕಾರ ಹಂಚಿಕೆ ಸೂತ್ರ ಮಾಡಿದ್ದಾದ್ರೂ ಯಾರು? ಹಾಗಾದ್ರೆ ನಾಯಕತ್ವ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳು ಇದೆ, ಆದ್ರೂ ಕೂಡ ಯಾಕೆ ಸೈಲೆಂಟ್ ಆಗಿದೆ ಹೈಕಮಾಂಡ್? ಏನಾದ್ರೂ 50-50 ಅಧಿಕಾರ ಹಂಚಿಕೆ ಸೂತ್ರವನ್ನ ಮಾಡ್ತಾ ಇದ್ದಾರಾ? ರಾಜಕೀಯದಲ್ಲಿ ಕುರ್ಚಿ ಕಿತ್ತಾಟಕ್ಕೆ ಕೊನೆನೇ ಇಲ್ವಾ? ಹಾಗಾದ್ರೆ ದೆಹಲಿ ಅಂಗಳಕ್ಕೆ ಸಾಕಷ್ಟು ಬಾರಿ ಚೆಂಡನ್ನ ಎಸ್ತಿದ್ದಾರೆ, ಹಾಗಾದ್ರೆ ಅಲ್ಲಿ 50-50 ಅನ್ನೋದು ಯಾಕೆ ಬರ್ತಾ ಇದೆ? ಹಾಗಾದ್ರೆ 1-to-1 ಮೀಟಿಂಗ್ ನಲ್ಲಿ ನಡೆದಿದ್ದಾದ್ರೂ ಏನು ಮಾತುಕತೆ ಆಯ್ತು? ಇದು ಅಶ್ವವೇಗ ನ್ಯೂಸ್ ನಲ್ಲಿ ಪವರ್ ಶೇರಿಂಗ್ ನ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನೋಡ್ತಾ ಇದ್ದಾರೆ. ಕೈನಲ್ಲಿ ಕುರ್ಚಿ ಕಿತ್ತಾಟ, ಒಂದ್ ಕಡೆ ಹೈಕಮಾಂಡ್ ಸೈಲೆಂಟ್ ಆಗಿದೆ, ಆದ್ರೆ ಇಲ್ಲಿ ನಾಯಕರನ್ನ ಕೇಳಿದ್ರೆ ಹೈಕಮಾಂಡ್ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ. ರಾಹುಲ್ ಗಾಂಧಿ ಅವರು ತೀರ್ಮಾನವನ್ನ ತೆಗೆದುಕೊಳ್ತಾರೆ, ಸೋನಿಯಾ ಗಾಂಧಿ ಅವರು ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅಂತ ಹೇಳಿ ಇಲ್ಲಿ ರಾಜಕೀಯ ನಾಯಕರು ಮಾತನಾಡ್ತಾ ಇದ್ರೆ, ಅಲ್ಲಿ ರಾಜಕೀಯದಲ್ಲಿ ಅಲ್ಲಿ ವರಿಷ್ಠರೇ, ಅಲ್ಲಿ ಹೈಕಮಾಂಡ್ ನಲ್ಲೇ ಒಂದು 50-50 ಸೂತ್ರ ಕಾಣಿಸ್ತಾ ಇದೆ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ. ಹಾಗಾದ್ರೆ ರಾಜಕೀಯದಲ್ಲಿ ಕುರ್ಚಿ ಕಿತ್ತಾಟಕ್ಕೆ ಬ್ರೇಕ್ ಬೀಳೋದೇ ಇಲ್ವಾ? ಹಾಗಾದ್ರೆ ಅಧಿಕಾರ ಹಂಚಿಕೆಯ ವಿಚಾರ ರಾಹುಲ್ ಗಾಂಧಿ ಅವರಿಗೆ ಗೊತ್ತೇ ಇಲ್ವಾ? ಹಾಗಾದ್ರೆ ಸೋನಿಯಾಗೆ ಪವರ್ ಶೇರಿಂಗ್ ಮಾಹಿತಿನೇ ತಿಳಿದಿಲ್ವಾ? ಹಾಗಾದ್ರೆ ಇದೆಲ್ಲ ಬಗ್ಗೆ ಮಾತನಾಡ್ತಿರೋದು ಯಾರು? ಚರ್ಚೆನ ನಡೆಸ್ತಾ ಇರುವುದು ಯಾರು? ಖರ್ಗೆ ಅಂಗಳದಲ್ಲಿಯೇ ಎಲ್ಲರೂ ತೀರ್ಮಾನವನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದಾರಾ? ಡಿಕೆಶಿ ಮನವೊಲಿಸಿ ಸರ್ಕಾರ ರಚನೆ ಸೂತ್ರವನ್ನ ಹೆಣೆದ್ರ? ಹಾಗಾದ್ರೆ ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದ್ರು ರಾಜಕೀಯದಲ್ಲಿ, ತಲೆ ಮೇಲೆ ತಲೆ ಹೋಗುವಂತ ಸಮಸ್ಯೆಗಳಾಗ್ತಾ ಇದ್ರು ಕೂಡ ಖರ್ಗೆ ಅವರನ್ನ ಬಿಟ್ರೆ ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ ಇನ್ನು ವಿಷಯ ತಿಳಿತಾ ಇಲ್ವಾ? ಅದಕ್ಕೋಸ್ಕರ ರಾಹುಲ್ ಗಾಂಧಿ ಅವರು ಸೈಲೆಂಟ್ ಆಗಿದ್ದಾರೆ. ಯಾಕಂತ ಹೇಳಿದ್ರೆ ಎಷ್ಟು ಚರ್ಚೆಗಳಾಗ್ತಾ ಇದ್ರು ಕೂಡ ಇಲ್ಲಿ ನಾಯಕರು ಹೈಕಮಾಂಡ್ ಮತ್ತೆ ರಾಹುಲ್ ಗಾಂಧಿ ಅವ್ರನ್ನ ಹೇಳ್ತಾ ಇದ್ದಾರೆ ವಿನಃ ಆ ಕಡೆ ರಾಹುಲ್ ಗಾಂಧಿ ಅವರಿಂದ ಯಾವುದೇ ಒಂದು ಬಹಿರಂಗ ಹೇಳಿಕೆಗಳು ಇಲ್ಲಿಯವರೆಗೂ ಕೂಡ ಬಂದಿಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ರಾಜಕೀಯದಲ್ಲಿ ಏನ್ ಆಗ್ತಾ ಇದೆ ಅನ್ನೋದು ದೊಡ್ಡ ಕನ್ಫ್ಯೂಷನ್ ಆಗ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ಕುವಾಡ. ದೀಪಾ, ರಾಜಕೀಯದಲ್ಲಿ ಕುರ್ಚಿ ಕಿತ್ತಾಟಕ್ಕೆ ಕೊನೆನೇ ಇಲ್ಲ ಅನ್ಸ್ತದೆ. ಈಗ ನೋಡಿದ್ರೆ ಇಷ್ಟೆಲ್ಲ ರಾಜಕೀಯದಲ್ಲಿ ಸಮಸ್ಯೆಗಳಾಗ್ತಾ ಇದ್ರು ಕೂಡ ಖರ್ಗೆ ಅವ್ರನ್ನ ಬಿಟ್ರೆ ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ ಈ ವಿಚಾರನೆ ಗೊತ್ತಿಲ್ವಾ? ಯಾಕಿಷ್ಟು ಸೈಲೆಂಟ್ ಆಗಿದ್ದಾರೆ ಅಂತ? ನಿರೀಕ್ಷಾ, ಯಾವಾಗ ದೆಹಲಿಯಲ್ಲಿ ಅಂದ್ರೆ 136 ಸ್ಥಾನ ಬಂದ ಬಳಿಕ ಕೂತು ಮಾತನಾಡುವಂತಹ ಪರಿಸ್ಥಿತಿಯಲ್ಲಿ ಡಿ.ಕೆ. ಶಿವಕುಮಾರ್ ಪಟ್ಟನ್ನ ಹಿಡಿದ್ರು ತಮಗೆ ಸಿಎಂ ಸ್ಥಾನ ಬೇಕೇ ಬೇಕು ಅನ್ನುವಂತಹ ವಿಚಾರದಲ್ಲಿ, ಆಗ ಈ ಸೂತ್ರದ ಹಂಚಿಕೆ ವಿಚಾರ ಏನಿತ್ತು ಅದು ರಾಹುಲ್ ಗಾಂಧಿ ಮುಂದೆ ನಡೆದಿರ್ಲಿಲ್ಲ ಅನ್ನುವಂತಹದಂತೂ ಕನ್ಫರ್ಮ್. ಹಾಗಾಗಿಯೇ ಇವತ್ತಿಗೂ ಸಿಎಂ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಹೇಳಲಿ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇರುವಂತಹದ್ದು. ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್ ಮತ್ತೆ ಸುರ್ಜೇವಾಲಾ ಸೇರಿದಂತೆ 4-5 ಜನ ಜೊತೆಗೆ ಡಿ.ಕೆ. ಸುರೇಶ್ ಅವರ ಮುಂದೆ ಮಾತ್ರ ನಡೆದಿತ್ತು. ಅಲ್ಲಿ ನಡೆದಂತಹ ವಿಚಾರವನ್ನ ಸೋನಿಯಾ ಗಾಂಧಿ ಅವರಿಗೆ ತಿಳಿಸಲಾಗಿತ್ತು. ಸೋನಿಯಾ ಗಾಂಧಿ ಅವರು ಓಕೆ ಅಂದ ನಂತರದಲ್ಲಿ ಅಧಿಕಾರ ಹಂಚಿಕೆಯ ಸೂತ್ರವನ್ನ ಎಲ್ಲೂ ಬಿಟ್ಟು ಕೊಡದೆ ಅಧಿಕಾರವನ್ನ ಮುಂದುವರಿಸಿಕೊಂಡು ಹೋಗಿ ಅನ್ನುವಂತಹ ಮಾತುಕತೆಗಳಾಗಿತ್ತು ಅನ್ನುವಂತಹದ್ದಿದೆ. ಹಾಗಾಗಿಯೇ ರಾಹುಲ್ ಗಾಂಧಿ ಅವರಿಗೆ ಈ ಒಂದು ಮಾತುಕತೆ ವಿಚಾರವಾಗಿ ಯಾವುದೇ ಸ್ಪಷ್ಟತೆ ಇಲ್ಲ. ಜೊತೆಗೆ ನನ್ನ ಮುಂದೆ ಈ ರೀತಿಯಾದಂತಹ ಮಾತುಕತೆ ನಡೆದಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಅವರು ಡಿ.ಕೆ. ಶಿವಕುಮಾರ್ ಅವರಿಗೂ ಕೂಡ ಸಮಯ ಕೊಡೋದಕ್ಕೆ ಹಿಂದೇಟಾಗ್ತಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಇದರ ಜೊತೆಗೆ ಇನ್ ಕೇಸ್ ಏನಾದ್ರೂ ಆ ರೀತಿಯಾದಂತಹ ಅಧಿಕಾರ ಹಂಚಿಕೆ ಸೂತ್ರ ಆಗಿದ್ದೇ ನಿಜವಾದಲ್ಲಿ ಮುಂಬರುವಂತಹ ಚುನಾವಣೆಗೆ ಇದರ ಎಫೆಕ್ಟ್ ಬೀಳುತ್ತೆ ಅನ್ನುವಂತಹ ಕಾರಣಕ್ಕೆ ರಾಹುಲ್ ಗಾಂಧಿ ಅವರು ಕೂಡ ಒಂದಿಷ್ಟು ಮೌನ ವಹಿಸಿದ್ದಾರೆ. ಸಮಯ ಕೇಳಿದ್ರು ಕೂಡ ಕೊಡ್ತಿಲ್ಲ ಅನ್ನುವಂತಹದ್ದು ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತು. ನಿರೀಕ್ಷಾ, ಈಗ ರಾಜಕೀಯದಲ್ಲಿ ಒಂದು ಕಡೆ 50-50 ಸೂತ್ರ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಏನಿದ್ರ ಮರ್ಮ ಅಂತ? ನಿರೀಕ್ಷಾ, 2.5 ವರ್ಷ ಒಬ್ರಿಗೆ, 2.5 ವರ್ಷ ಒಬ್ರಿಗೆ ಕೊಡ್ಬೇಕು ಅನ್ನುವಂತಹ ಮಾತುಕತೆ 4 ಗೋಡೆಗಳ ಮಧ್ಯೆ ನಡೆದಿದ್ದಂತಹದ್ದು, 5-6 ಜನರ ಸಮ್ಮುಖದಲ್ಲಿ ಮಾತ್ರ ನಡೆದಿರುವಂತಹ ವಿಚಾರ ಅನ್ನುವಂತಹದ್ದು ಸ್ಪಷ್ಟತೆ ಡಿ.ಕೆ. ಶಿವಕುಮಾರ್ ಅಥವಾ ಡಿ.ಕೆ. ಸುರೇಶ್ ಅವರಿಗೆ ಇದೆ. ಆದ್ರೆ ಈ ಸ್ಪಷ್ಟತೆಯನ್ನ ಎಲ್ಲೂ ಕೂಡ ಬಹಿರಂಗ ಮಾಡಿರ್ಲಿಲ್ಲ. ಯಾರು ಅಂದ್ರೆ 5-6 ಜನ ಏನಿದ್ರು ಅವರು ಯಾರ ಮುಂದೆ ಮಾತುಕತೆ ಆಗಿತ್ತು ಅವರು ಕೂಡ ಆ ಸ್ಪಷ್ಟತೆಯನ್ನ ಎಲ್ಲೂ ಕೂಡ ಬಿಟ್ಕೊಟ್ಟಿರ್ಲಿಲ್ಲ. ಯಾವಾಗ 2.5 ವರ್ಷ ಸನಿಹ ಆಗೋದಿಕ್ಕೆ ಶುರುವಾಯಿತು ಆಗ ಈ ವಿಚಾರಗಳು ಚರ್ಚೆಗೆ ಬಂತು. 50-50 ಸೂತ್ರ ಅನ್ನುವಂತಹದ್ದು ಒಂದು ಹಂತಕ್ಕೆ
ರಾಹುಲ್ ಗಾಂಧಿಗೆ ಇತ್ತೀಚೆಗೆ ಗೊತ್ತಾದಂತಹ ವಿಚಾರ ಅಂದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಈ ರೀತಿಯಾದಂತಹ ಒಂದು ಸೂತ್ರದ ಹಂಚಿಕೆಯಲ್ಲಿ ಅಧಿಕಾರ ಹಂಚಿಕೆ ಆಗಿದೆ ಅನ್ನುವಂತಹದ್ದು ಕೂಡ ಅವರಿಗೆ ಗೊತ್ತಿರಲಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಇವತ್ತಿಗೂ ಕೂಡ ಈ ವಿಚಾರವನ್ನ ಸ್ಥಳೀಯವಾಗಿಯೇ ನಿರ್ವಹಿಸಿ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಖರ್ಗೆ ಅವರ ಮೂಲಕ ಮಾತುಕತೆಯನ್ನ ಅಂದ್ರೆ ಹೇಳಿಕೆಗಳನ್ನ ಕೊಡಿಸ್ತಿದ್ದಾರೆ. ಇತ್ತೀಚೆಗೆ ಅಂದ್ರೆ ಇದು ಯಾವ ಮಟ್ಟಿಗೆ ಅಂದ್ರೆ ಪೋಸ್ಟ್ ವಾರ್ಗಳು ಶುರುವಾಯಿತು. ಆ ವಾರ್ ಶುರುವಾದ ನಂತರದಲ್ಲಿ ರಾಜ್ಯದಲ್ಲಿ ಏನಾಗ್ತಿದೆ ಅನ್ನುವಂತಹದನ್ನ ಕರೆದು ಮಾತನಾಡೋ ಸ್ಥಳೀಯ ನಾಯಕರು ಏನಿದ್ದಾರೆ ಅಂದ್ರೆ BK ಹರಿಪ್ರಸಾದ್ ಆಗಿರ್ಬೋದು, ಪ್ರಿಯಾಂಕ್ ಖರ್ಗೆ ಆಗಿರ್ಬೋದು, ಅವರನ್ನ ಕರೆದು ಮಾತನಾಡಿ ವಾಸ್ತವ ಸ್ಥಿತಿ ಏನಿದೆ ಅನ್ನುವಂತಹದನ್ನ ತಿಳಿಯುವಂತಹ ಪ್ರಯತ್ನವನ್ನ ರಾಹುಲ್ ಗಾಂಧಿ ಮಾಡಿದ್ರು. ಅಲ್ಲಿಯವರೆಗೂ ಕೂಡ ಈ ವಿಚಾರ ದೆಹಲಿ ಮಟ್ಟದಲ್ಲಿ ಚರ್ಚೆ ಆಗಿಲ್ಲ ಅನ್ನೋದಕ್ಕೆ ಅನೇಕ ಉದಾಹರಣೆಗಳಿವೆ. ನಾಯಕತ್ವ ಬದಲಾವಣೆ ಅನ್ನುವಂತಹದ್ದು 2.5 ವರ್ಷದ ಏನು ಸಮಯ ಹತ್ತಿರ ಆಗ್ತಾ ಇತ್ತು, ಆಗ ಮಾತ್ರ ಬಹಿರಂಗವಾಗಿ ಶಾಸಕರುಗಳು ದೆಹಲಿಗೆ ಪೆರೇಡ್ ನಡೆಸುವಂತಹ ಕೆಲಸವನ್ನ ಮಾಡಿದ್ರೆ ಹೊರತು ಅಲ್ಲಿಯವರೆಗೂ ಯಾವುದೇ ರೀತಿಯಾದಂತಹ ಈ ವಿಚಾರದ ಬಗ್ಗೆ ಬಹಿರಂಗವಾಗಿ ಮಾತನಾಡಿರಲಿಲ್ಲ. ಹಾಗಾಗಿ 50-50 ಸೂತ್ರ ಅನ್ನುವಂತಹದ್ದು 5-6 ಜನರ ನಡುವೆ ನಡೆದಿದೆ. ಆದ್ರೆ ರಾಹುಲ್ ಗಾಂಧಿ ಇದ್ದಂತಹ ಸಮಯದಲ್ಲಿ ನಡೆದಿಲ್ಲ ಅನ್ನುವಂತಹದ್ದು ಅನೇಕ ಕಾಂಗ್ರೆಸ್ ನಾಯಕರು ಹೇಳ್ತಾ ಇರುವಂತಹ ಮಾತು. ಹಾಗಾಗಿ ರಾಹುಲ್ ಗಾಂಧಿ ಹಾಗಾಗಿಯೇ ಮೌನ ವಹಿಸಿದ್ರ ಅನ್ನುವಂತಹ ಪ್ರಶ್ನೆ ಕೂಡ ಇದೀಗ ಮೂಡಿದೆ. ನಿರೀಕ್ಷಾ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.